ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಬಿಗ್ ಮಾರ್ನಿಂಗ್. ವೀಕ್ಷಕರೇ, ನಾವು ಮೊನ್ನೆ ಒಂದು ಸುದ್ದಿಯನ್ನು ಮಾಡಿದ್ವಿ ರಿಪಬ್ಲಿಕ್ ಕನ್ನಡದಲ್ಲಿ. ಈ ಕಾರಣದಿಂದಾಗಿ ಕಿದ್ವಾಯಿ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಲೋಕೇಶ್ ಅವರನ್ನ ವಜಾ ಮಾಡಿ ಸರ್ಕಾರ ಇದೀಗ ಆದೇಶ ಹೊರಡಿಸಿದೆ. ಕಿದ್ವಾಯಿ ಆಸ್ಪತ್ರೆ, ಆ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಯಾವ ರೀತಿ ಆ ಸ್ಕ್ಯಾನಿಂಗ್ ಮೆಷಿನ್ಗಳ ಪ್ರಾಬ್ಲಮ್ ಯಾವ ರೀತಿ ಇತ್ತು, ಅಲ್ಲಿ ತಿಗಣೆ ಕಾಟ ಯಾವ ರೀತಿ ಇತ್ತು, ಸರ್ಕಾರದ ಬರುವಂಥ ಸವಲತ್ತುಗಳನ್ನು ಈ ಎಲ್ಲ ಕುರಿ ಮಂದೆಗಳು ತಿಂದು ಮೇಯ್ತಾ ಇದ್ರು, ಬಡ ಜನರಿಗೆ ಸಿಗಬೇಕಾದಂತಹ ಫೆಸಿಲಿಟೀಸ್ಗಳು ಸಿಗ್ತಾ ಇರಲಿಲ್ಲ. ನಮ್ಮ ಪ್ರತಿನಿಧಿ ದಿವಿತ್ ಯಾವ ರೀತಿ ಒಳಗೆ ನುಗ್ಗಿದ್ರು ಅಂತಂದರೆ ಎಲ್ಲವನ್ನು ಕೂಡ ಅನಾವರಣ ಮಾಡಿದ್ರು. ಆಮೇಲೆ ನಾವು ಜನಗಳಿಗಾಗಿ, ಜನರ ಧ್ವನಿಯಾಗಿ, ಹೇಗೆ ರಿಪಬ್ಲಿಕ್ ಕನ್ನಡದಲ್ಲಿ ಬರುತ್ತೆ ನಾವು ನಿಮ್ಮ ಧ್ವನಿ ಅಂತೇಳಿ ಜನರ ಧ್ವನಿಯಾಗಿ ಹೋರಾಟ ಮಾಡಿದ್ವಿ. ಇವತ್ತು ಬೆಳಂಬೆಳಗ್ಗೆ ನಾವು ಪ್ರೊಟೆಸ್ಟ್ ವಿಚಾರವನ್ನು ಬಿಟ್ಟು ಇವತ್ತು ಈ ಮನುಷ್ಯ ವಜಾ ಆಗಿದ್ದಾನೆ, ಕಾರಣ ಜನರ ಕೆಲಸ ಮಾಡಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡ ಏನು ಸುದ್ದಿಯನ್ನು ಪ್ರಸಾರ ಮಾಡಿತ್ತು, ಅದು ಈಗ ಇಂಪ್ಯಾಕ್ಟ್ ಆಗಿದೆ. ಆ ವ್ಯಕ್ತಿ, ಆ ನಿರ್ದೇಶಕ ವಜಾ ಆಗಿದ್ದಾನೆ. ಇದು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಕಿದ್ವಾಯಿ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಲೋಕೇಶ್ ವಜಾ ಆಗಿರೋದು. ಕಿದ್ವಾಯಿ ಅವ್ಯವಸ್ಥೆಯ ಕುರಿತು ವರದಿ ಮಾಡಿತು ನಿಮ್ಮ ರಿಪಬ್ಲಿಕ್ ಕನ್ನಡ. ತಿಗಣೆ ಕಾಟ, ಎಂಆರ್ಐ ಸ್ಕ್ಯಾನ್ ಅವ್ಯವಸ್ಥೆಯ ಕುರಿತು ನಿರಂತರವಾಗಿ ವರದಿ ಮಾಡಿದ್ವಿ. ಸಾಲು ಸಾಲು ವರದಿಯನ್ನ ಬಿತ್ತರಿಸಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಅಲ್ಲಿಗೆ ಬಡ ರೋಗಿಗಳ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಕೆಲಸ ಮಾಡಿತ್ತು. ನಮ್ಮ ಸಹೋದ್ಯೋಗಿ ದಿವಿತ್ ಅಲ್ಲಿನ ಅವ್ಯವಸ್ಥೆಯ ಬಗ್ಗೆ ಇಂಚಿಂಚಾಗಿ ಮಾಹಿತಿ ಕೊಡುವ ಪ್ರಯತ್ನ ಮಾಡಿದ್ರು. ಸದ್ಯ ರೋಗಿಗಳಿಂದಲೂ ಕೂಡ ದೂರುಗಳು ಬಂದ ಹಿನ್ನೆಲೆ ವಜಾ ಆಗಿರೋದು ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಲೋಕೇಶ್. ಸರ್, ಒಂದು ಪ್ರಶ್ನೆ ಇರೋದು ನನಗೆ. ಸ್ವಲ್ಪ ಮೊನ್ನೆ ಸ್ವಲ್ಪ ಫ್ಲೋ ಬಿಡಿ. ಯಾವ ರೀತಿ ನಾವು ಎಂತ ಸುದ್ದಿ ಮಾಡಿ ನೋಡಿ ತಿಗಣೆಲ್ಲ ಹೇಳ್ತಾ ಇದ್ದಾರೆ. ಬಂದಾಗ ಅವ್ರವ್ರಿಗೆ ಏನೇನು ಪ್ರಾವಿಷನ್ಸ್ ಮಾಡಬೇಕು ಅದು ಮಾಡಿ ಕೊಟ್ಟಿದ್ದೀವಿ. ಮುಂಚೆ ಎಲ್ಲ ಬಿಲ್ಲಿಂಗ್ಗೆ ದೊಡ್ಡ ಕ್ಯೂ ಇರೋದು, ಕ್ರೌಡಿಂಗ್ ಇರೋದು ಒ ಪಿ ಡಿನಲ್ಲಿ, ಅದನ್ನೆಲ್ಲ ಡಿಕಂಜೆಸ್ಟ್ ಮಾಡಿಸಿದ್ದೀವಿ. ಈಗ ಮುಂಚೆ ಬರೀ ಕೀಮೊಥೆರಪಿ ತಗೋಬೇಕಂದ್ರೂ ತುಂಬ ಓಡಾಡೋದಿತ್ತು. ಈಗ ನಾವು ವ್ಯವಸ್ಥೆ ಹೆಂಗೆ ಮಾಡಿದ್ದೀವಿ, ನೀವೇ ಅಲ್ಲಿ ಹೋಗಿ ನೋಡಿದ್ರೆ ಕೀಮೊಥೆರಪಿ ಕೊಡೋ ವಾರ್ಡ್ ಪಕ್ಕದಲ್ಲೇ ಬಿಲ್ಲಿಂಗ್ ಮಾಡಿಸಿದ್ದೀವಿ. ಅಲ್ಲೇ ಒಳಗಡೆ ಹೋಗಿ ನೋಡಬೇಕು. ಅಲ್ಲಿ ಒಳಗಡೆನೂ ನಾನು ಹೇಳ್ತಾ ಇದ್ದೀನಿ. ಹಂಗಾರೆ ನಾವು ಒಳಗಡೆ ಹೋಗಿ ಒಂದು ರಿಯಾಲಿಟಿ ಚೆಕ್ ಮಾಡ್ಬೋದಾ? ಅವಕಾಶ ಕೊಡ್ತೀರಾ? ಇವಾಗ ನಾವು ಮಾಡಬೇಡಿ ಅಂತ ಹೇಳಿ ಒಂದು ಅವಕಾಶ ಕೊಡ್ತೀರಾ ಅಂತ ಕೇಳಿ ಕೊಡೋಣ. ಇವಾಗ ನಾವೇನಂದ್ರೆ ಇದು ತುಂಬಾ ವರ್ಷದಿಂದ ಕೆಲವು ಒಳಗಡೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಈಗ ನಮ್ಮ ವರದಿಯ ನಂತರ ಅವರು ಹೊರಗಡೆ ಇದ್ದಾರೆ, ಅವರನ್ನು ಹೊರಗಡೆ ಕಳಿಸಲಾಗಿದೆ. ಇಲ್ಲಿ ಯಾವುದೇ ಮುಲಾಜಿಲ್ಲ ರೀ. ನೋಡಿ, ಇವತ್ತು ನಾವು ಬೆಳಗ್ಗೆ ಯಾವುದೇ ಚಾನಲ್ ಕೂಡ ಈ ಸುದ್ದಿಯನ್ನು ಎತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಪ್ರೊಟೆಸ್ಟ್ ಹಿಂದೆ ಹೋಗಿರ್ತಾರೆ. ಆದರೂ ಕೂಡ ನಾವು ಕಿದ್ವಾಯಿ ವಿಚಾರವನ್ನು ಯಾಕೆ ಎತ್ಕೊಂಡು ಅಂತಂದರೆ ರಿಪಬ್ಲಿಕ್ ಕನ್ನಡ ಅದನ್ನು ಇಂಪ್ಯಾಕ್ಟ್ ಮಾಡ್ತು ಅಂತಲ್ಲ, ಅಲ್ಲಿ ಜನರಿಗೆ ಆಗ್ತಾ ಇದ್ದ ತಿಗಣೆ ಕಾಟ ಏನಂದರೆ, ನಿಮ್ಗೆ ಸಂಬಳ ಕೊಡಲ್ವ, ನಿಮಗೆ ನೀವು ನಿರ್ದೇಶಕ ಸ್ಥಾನ, ಎಷ್ಟು ದೊಡ್ಡ ಸ್ಥಾನ, ಡಾಕ್ಟರ್ಗಳ ಬಗ್ಗೆ ವಿಶೇಷವಾದಂಥ ಗೌರವ ಇದೆ ನಮಗೆ. ನಿಮಗೊಂದು ಜವಾಬ್ದಾರಿ ಸಿಕ್ಕಿದಾಗ ಯಾವ ರೀತಿ ಮ್ಯಾನೇಜ್ ಮಾಡಬೇಕಾಗಿತ್ತು, ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕಾಗಿತ್ತು? ತಿಗಣೆ ಕಾಟ, MRI ಸ್ಕ್ಯಾನು, ಕ್ಯಾನ್ಸರ್ ಪೇಷಂಟ್ಗಳು ಯಾರು ಬರೋದಲ್ಲಿಯೇ? VIP ಗಳು ಬರ್ತಾರಾ? ಪಾಪ ಬಡ ಮನೆಯವರು ಯಾರಾದರೂ ಬರ್ತಾರೆ, ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ನಿಮಗೊಂದು ಪುಣ್ಯದ ಕೆಲಸ ಅದು, ನೀವು ಅದನ್ನು ಮಾಡಿಲ್ಲ ಅಂತಂದರೆ ಬಿಡ್ತೀವಿ ಅಂತ ಅಂದ್ಕೊಂಡ್ರೆ ಶಬಾಷ್. ನಮ್ಮ ದಿವಿತ್ ಇದನ್ನು, ಆ ಸುದ್ದಿಯನ್ನು ಮಾಡಿದ್ದಾರೆ. ಇವತ್ತು ಅವರು ಸಸ್ಪೆಂಡ್ ಆಗಿದ್ದಾರೆ. ಸಂಬಂಧಪಟ್ಟ ಕಿದ್ವಾಯಿ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಲೋಕೇಶ್ ತಿಗಣೆ ಕಾಟ, MRI ಸ್ಕ್ಯಾನ್ ಅವ್ಯವಸ್ಥೆ ಕುರಿತು, ಆಮೇಲೆ ಸಮನ್ವಯ ಕೊರತೆ, ಆಮೇಲೆ ನೋಡಿ ಇದೆಲ್ಲ ಮಾಡಲಿಕ್ಕೆ ನಿಮಗೆ ಬರುತ್ತೆ, ನಮಗೂ ಗೊತ್ತಿಲ್ಲ ಏನು ಮಾಡಬೇಕು ಅಂತೇಳಿ. ಜನರ ಪರವಾಗಿ ನಾವಿರ್ತೀವಿ ರೀ, ಜನರ ಪರವಾಗಿ ನಾವಿರ್ತೀವಿ. ನಾವು ಒಂದು ಮಾತನ್ನು ಪದೇ ಹೇಳ್ತಾ ಹೋಗ್ತೀನಿ, ನೀವು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ನಾವು ಜನರ ಪರವಾಗಿಯೇ ಧ್ವನಿ ಎತ್ತುತ್ತೀವಿ, ಜನರ ಪರವಾಗಿ ನಿಲ್ತೀವಿ. ಇವತ್ತು ಅವರನ್ನೇನು ನಾವು ವಜಾ ಮಾಡಿಸ್ಬೇಕು ಅಂತ ನಮ್ಮ ಉದ್ದೇಶ ಆಗಿರಲಿಲ್ಲ. ನೀವು ಅದನ್ನು ಚೆನ್ನಾಗಿ ಇಟ್ಟಿದ್ದಿದ್ರೆ ಸಲಾಮ್ ಮಾಡ್ತಾ ಇದ್ವಿ ರೀ, ನಿಮಗೆ ಸಲಾಮ್ ಮಾಡ್ತಾ ಇದ್ವಿ. ಸಂಬಳ ತಗೊಳ್ಳಲ್ವ ನೀವು? TADA ತಗೊಳ್ಳಲ್ವ ನೀವು? ನಿಮಗೆ ಗಾಡಿ ಕೊಡಲ್ವಾ? ನಿಮಗೆ HRA ಕೊಡಲ್ವಾ? ಹೋಮ್ ರೆಂಟ್ ಅಲವೆನ್ಸ್ ಕೊಡಲ್ವ ನಿಮಗೆ? ಎಲ್ಲ ಕೊಡತ್ತಲ್ಲ ಸರ್ಕಾರ. ಸರ್ಕಾರ ಅಂದರೆ ಯಾವುದು? ನಮ್ಮ ದುಡ್ಡು ಅಲ್ವಾ? ನೀವು ಅದನ್ನು ತಗೊಂಡು ಬಡವರಿಗೆ ಅದನ್ನು ವ್ಯವಸ್ಥೆ ಚೆನ್ನಾಗಿ ಮಾಡಬೇಕಲ್ವಾ? ನಿಮಗೆ ಮಾಡ್ತಿಲ್ಲ ಅಂತಂದರೆ ನಾವು ಬಿಡೋಕ್ಕಾಗತ್ತಾ? ಸಸ್ಪೆಂಡ್ ಆಗಿದ್ದಾರೆ ತಾತ್ಕಾಲಿಕವಾಗಿ. ಡಾಕ್ಟರ್ ಸೈಯದ್ ಅಲ್ತಾಫ್ ಅವರು ತಾತ್ಕಾಲಿಕ ನೇಮಕವಾಗಿದೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಸವಿತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ಸವಿತಾ, ಎಕ್ಸಾಕ್ಟ್ಲಿ ರಿಪಬ್ಲಿಕ್ ಕನ್ನಡ ಬಡವರ ಪರವಾಗಿ ಧ್ವನಿ ಎತ್ತಿತ್ತು, ನಿರಂತರ ವರದಿ ಮಾಡ್ತು, ಇದರ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಪ್ರಮುಖವಾಗಿ ನಗರದ ಕ್ಯಾನ್ಸರ್ ಹಾಸ್ಪಿಟಲ್ ಕಿದ್ವಾಯಿ ಅಂತ ಜನರು ನಂಬಿದ್ರು. ಬಹುತೇಕ ಅವ್ಯವಸ್ಥೆಯ ಆಗರವಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಹ
ವಿಜುವಲ್ಸ್ ಈ ಒಂದು ವರದಿಯನ್ನ ಜನರ ಮುಂದೆ ಇಟ್ಟಿತ್ತು. ಪ್ರಮುಖವಾಗಿ ನಾವು ಅಬ್ಸರ್ವ್ ಮಾಡೋದಂದ್ರೆ ಯಾವುದೇ ಒಂದು ಇಲಾಖೆ ಆಗ್ಲಿ ನಿರ್ದೇಶಕರು ಕಟ್ಟುನಿಟ್ಟಾಗಿ ಶಿಸ್ತಾಗಿದ್ರೆ ಅಲ್ಲಿರುವಂತಹ ಆಡಳಿತ ವ್ಯವಸ್ಥೆ ಎಲ್ಲರಿಗೂ ಮಾದರಿಯಾಗಿರುತ್ತೆ. ಈ ಬಗ್ಗೆ ಸ್ವತಃ ಡಾಕ್ಟರ್ ಲೋಕೇಶ್ ಅವರನ್ನ ಕೇಳಿದಾಗ ಇರಬಹುದು ತಿಗ್ನೆ ಇರಬಹುದು ಮಾಡಿಸ್ತೀನಿ ಅನ್ನೋ ಉಡಾಪೆಯ ಉತ್ತರವನ್ನು ಸಹ ನೀಡಿದ್ರು. ಅಷ್ಟೇ ಅಲ್ಲದೆ ಎಂಟ್ರಿಗೆ ಹಾಸ್ಪಿಟಲ್ ಎಂಟ್ರಿಗೆ 16 ರೂಲ್ಸ್ ಗಳನ್ನ ತಂದಿದ್ರು. ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ. ಕ್ಯಾಮ್ರಾ ಇನ್ ಕೇಸ್ ಒಳಗಡೆ ಹೋದ್ರೆ ಅವರ ಈ ಎಲ್ಲ ಏನು ಸತ್ಯಾಂಶಗಳು ಬಯಲಾಗ್ತವೆ ಅನ್ನೋ ಭಯ ಕೂಡ ಇತ್ತು. ಒಟ್ಟಾರೆ ಲೋಕೇಶ್ ಅವರ ಆಡಳಿತ ಏನಿದೆ ಸಮನ್ವಯದ ಕೊರತೆ, ಅಷ್ಟೇ ಅಲ್ಲದೆ ನಿರ್ಲಕ್ಷ್ಯ, ರೋಗಿಗಳ ಬಗ್ಗೆನೂ ಸಹ ನಿರ್ಲಕ್ಷ್ಯ ಇತ್ತು. MRI ಸ್ಕ್ಯಾನಿಂಗ್ ಕೂಡ ಸಿಗ್ತಿರ್ಲಿಲ್ಲ, ಮಷಿನ್ ಕೂಡ ಸರಿ ಇರ್ತಿರ್ಲಿಲ್ಲ. ಈ ಬಗ್ಗೆ ಸಮಗ್ರವಾಗಿ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರ ಮಾಡಿತ್ತು. ಅಷ್ಟೇ ಅಲ್ಲದೆ ಆಡಳಿತ ಸಮನ್ವಯದ ಕೊರತೆ ಎದ್ದು ಕಾಣ್ತಿತ್ತು. ಅಭಿವೃದ್ಧಿ ಕೆಲಸ ಎಷ್ಟಾಗಿದೆ ಆಗಿಲ್ಲ, ಬರುವಂತಹ ರೋಗಿಗಳಿಗೆ ಟ್ರೀಟ್ಮೆಂಟ್ ಎಷ್ಟು ಸಿಗುತ್ತೆ ಅನ್ನೋ ಈ ಬಗ್ಗೆ ಎಲ್ಲವೂ ನೋಡಿದಾಗ ಸರ್ಕಾರ ಲೋಕೇಶ್ ಅವರನ್ನ ವಜಾಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಅಷ್ಟೇ ಅಲ್ಲದೆ ಅದೇ ಆಸ್ಪತ್ರೆ ಅಲ್ತಾಫ್ ಅವರನ್ನ ಥ್ಯಾಂಕ್ ಯು ವೆರಿ ಮಚ್. ನೋಡಿ ವೀಕ್ಷಕರೇ, ನಮಗೆ ಯಾವುದೇ ರಾಜಕಾರಣಿ ಬಗ್ಗೆನೋ ಯಾವುದೇ ಅಧಿಕಾರಿ ಬಗ್ಗೆ ನಮಗೇನು ಪರ್ಸನಲ್ ಎಜೆಂಡಾ ಏನಿಲ್ಲ. ಆದರೆ ನೀವು ಕೊಟ್ಟಿರುವಂಥ ಕೆಲಸವನ್ನು ಚಾಚು ತಪ್ಪದೆ ಮಾಡದೇ ಇದ್ದರೆ ನೀವು ಎಷ್ಟೇ ಇನ್ಫ್ಲುಯೆನ್ಷಿಯಲ್ ವ್ಯಕ್ತಿಯಾಗಿರಿ, ಡೋಂಟ್ ಕೇರ್, ನಿಮ್ಮ ವಿರುದ್ಧ ಸಮರ ಸಾರ್ತೀವಿ. ಅದು ಲೋಕೇಶ್ ಆಗಿರಲಿ ಇನ್ನೊಬ್ಬರಾಗಿರಲಿ. ಲೋಕೇಶ್ ಅವರೇ ನೀವು ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಇವತ್ತು ನಿಮಗೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ. ನೀವು ಬೇರೆ ಕಡೆ ಹೋದರೂ ಕೂಡ ವಜಾಗಿ ಇನ್ನೊಮ್ಮೆ ವಾಪಸ್ ಬಂದು ಬೇರೆ ಕಡೆ ಹೋದರೂ ಕೂಡ ನಿಮ್ಮನ್ನು ಬೆನ್ನಟ್ತೀವಿ. ಆಮೇಲೆ ಅಲ್ತಾಫ್, ಡಾಕ್ಟರ್ ಸೈಯದ್ ಅಲ್ತಾಫ್, ನೀವು ಬಂದ ತಕ್ಷಣ ಆಹಾ ನಾನು ಬಂದೆ ನಾನು ಕೂತ್ಕೊಂಡೆ, ನೋ, ನಾವು ಇನ್ನೊಂದು ಸಲ ಬರ್ತೀವಿ. ಇನ್ನೊಂದು ಸಲ ಬಂದಾಗ ಆ ಪ್ರಾಬ್ಲಮಲ್ಲಿ ಇರಬಾರ್ದು. ಅದಿದ್ದರೆ ನೀವು ಅಲ್ಲಿ ಉಳಿಯಲ್ಲ. ಮುಂದಿನ ಸುದ್ದಿಗೆ ಹೋಗೋಣ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.